ನಮಸ್ಕಾರ ಸ್ನೇಹಿತರೆ. ಅಶೋಕ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಲಿ ಖಾನ್ ಮಹಮ್ಮದಾಬಾದ್ ಅವರನ್ನ ಬಂಧಿಸಲಾಗಿತ್ತು. ಕಾರಣ ಇಷ್ಟೇ, ಪಹಲ್ಗಾಮ್ ದಾಳಿ ಆದ್ಮೇಲೆ ಭಾರತೀಯ ಸೇನೆ ಮತ್ತೆ ನೌಕಾಪಡೆ ಒಂದು ಜಂಟಿಯಾದ ಪತ್ರಿಕಾಗೋಷ್ಠಿಯನ್ನ ನಡೆಸಿತ್ತು. ಅದನ್ನ ಸಮರ್ಥವಾಗಿ ನಿರ್ವಹಿಸಿದಂತ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಹೊಗಳಿದ ಕಾರಣಕ್ಕಾಗಿ ಅವರನ್ನ ಬಂಧಿಸಲಾಗಿತ್ತು. ಈಗ ಅವರನ್ನ ಜಾಮೀನಿನ ಮೇಲೆ ರಿಲೀಸ್ ಮಾಡಲಾಗಿದೆ. ಹರಿಯಾಣ ರಾಜ್ಯ ಮಹಿಳಾ ಆಯೋಗ ಮತ್ತೆ ಬಿಜೆಪಿ ಯುವ ಮೋರ್ಚಾ ಕೊಟ್ಟಂತಹ ದೂರಿನ ಮೇರೆಗೆ, ಅವರ ಸೂಚನೆಯ ಮೇರೆಗೆ ಪೊಲೀಸರು ಅವರನ್ನ ಬಂಧಿಸಿದ್ರು. ಹೀಗೆ 9 ತಿಂಗಳ ತುಂಬು ಗರ್ಭಿಣಿ ಹೆಂಡತಿಯನ್ನ ಮನೆಯಲ್ಲೇ ಬಿಟ್ಟು ಆಲಿ ಖಾನ್ ಅವರು ಜೈಲು ವಾಸವನ್ನ ಅನುಭವಿಸಿದ್ರು. ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ನಾನು ಚರಣ್ ವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಈಗ ಯುದ್ಧವನ್ನ ವಿರೋಧಿಸುವುದು ಈ ದೇಶದಲ್ಲಿ ಅಪರಾಧ ಆದ್ರೆ, ಸೇನೆಯನ್ನ ಹೊಗಳುವುದು ಕೂಡ ಅಪರಾಧ ಆಗಿ ಬಿಟ್ಟಿದೆ. ಇದು ಈ ದೇಶದ ದುರಂತ ಅಂತಲೇ ಹೇಳ್ಬೋದು. ಹರಿಯಾಣದ ರಾಜ್ಯ ಮಹಿಳಾ ಆಯೋಗದ ದೂರಿನ ಮೇರೆಗೆ ಆಲಿ ಖಾನ್ ಅವರನ್ನ ಬಂಧಿಸಿದ್ದಾರೆ. ये मैडम रेणु भाटिया महिला चेयरपर्सन पंचकुला, उनकी कंप्लेंट पर एक FIR लॉन्च हुई है. प्रोफेसर अली है अशोका यूनिवर्सिटी के, और वो आज अरेस्ट किए हैं. तो उनका आज पुलिस रिमांड लेके आ रहे हैं हम. ಯಾಕೆ ಬಂಧಿಸಲಾಗಿದೆ ಎಂಬುದಕ್ಕೆ ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಾಟಿಯಾ ಅವರಿಗೆ ಉತ್ತರ ಗೊತ್ತಿಲ್ಲ. ಸರಿ, ಕಾರಣ ಕೊಡಿ ಅಂತ ಮಾಧ್ಯಮಗಳು ಅವರನ್ನ ಕೇಳಿದಾಗ ಏನ್ ಹೇಳಿದ್ದಾರೆ ಅಂದ್ರೆ, ಬೆಬ್ಬೆಬ್ಬೆ ಅಂತ ಅಸಂಬದ್ಧ ಉತ್ತರವನ್ನ ಅವರು ಕೊಟ್ಟಿದ್ದಾರೆ. ಪಾಪ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ, ಸರಿಯಾದ ಕಾರಣವನ್ನ ಕೊಡೋದಕ್ಕೆ ಅವರಿಗೆ ಆಗ್ಲಿಲ್ಲ. साथ खड़ी होंगी मैम. I come from a family of only army men, decorated soldiers. My father has fought 2 wars. तो आप मुझे बताओ वो कौन सी लाइन है प्रोफेसर खान ने जो is insulting to these women? बताइए मैम. एक व्यक्ति सिर्फ ऊपर और नीचे 2 लाइनें आर्मी के लिए लिख के, देश के लिए लिख के, उसके बाद सारा मीनिंग आप बताइए कहाँ नहीं जाता. मैं समझना चाहती हूँ. मैं आपसे पूछना, हो आप सकता बताइए. है मेरी इंग्लिश पुअर हो सकता है मेरा समझने का तरीका ठीक ना हुआ हो. आप मुझे बताइए. वही आपसे मैं आपसे बार-बार एक ही चीज पूछ रही हूँ. अगर कोई व्यक्ति इंग्लिश में बात करता है अलग, नहीं मैं आपको ये, प्रीति जी, ಏಪ್ರಿಲ್ ತಿಂಗಳ ಆರಂಭದಲ್ಲಿ ಆಪರೇಷನ್ ಸಿಂಧೂರ್ ಆರಂಭ ಆದ್ಮೇಲೆ ಪ್ರೊಫೆಸರ್ ಆಲಿ ಖಾನ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಪಾಕಿಸ್ತಾನದ ಮಿಲಿಟರಿ ಕ್ರಮಗಳನ್ನ ಟೀಕಿಸ್ತಾ, ಶಾಂತಿಯ ಮಹತ್ವವನ್ನು ಒತ್ತಿ ಹೇಳುತ್ತಾ, ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದಂತ ಕಾರ್ಯತಂತ್ರದ ಸಂಯಮವನ್ನ ಶ್ಲಾಘಿಸ್ತಾ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಭಾರತದ ಹಿಂದುತ್ವವಾದಿ ಬಲಪಂಥೀಯರಿಂದ ಕರ್ನಲ್ ಸೋಫಿಯಾ ಖುರೇಶಿ ಅವರು ಪಡೆದಂತ ಬೆಂಬಲಕ್ಕಾಗಿ ಅವರು ಹೆಚ್ಚಿನ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಅದೇ ಪೋಸ್ಟ್ ನಲ್ಲಿ ಮಾಬ್ ಲಿಂಚಿಂಗ್, ಬುಲ್ಡೋಸಿಂಗ್ ನಂತ ಮತ್ತೆ ಮತೀಯ ದ್ವೇಷದ ಕಡೆಗೆ ಕೂಡ ಬಲಪಂಥೀಯರು ಗಮನವನ್ನ ಕೊಡಬೇಕು ಅಂತ ಅಲಿ ಖಾನ್ ಅವರು ಹೇಳಿದ್ರು. ಮಾಬ್ ಲಿಂಚಿಂಗ್, ಬುಲ್ಡೋಸಿಂಗ್ ಮತ್ತೆ ಬಿಜೆಪಿಯ ದ್ವೇಷ ಪ್ರಚಾರದ ಬಲಿಪಶುಗಳಾದಂತ ಇತರರನ್ನ ಭಾರತೀಯ ನಾಗರಿಕರನ್ನಾಗಿ ಪರಿಗಣಿಸಿ ಅವರನ್ನು ರಕ್ಷಿಸಬೇಕು. ಇಬ್ಬರು ಮಹಿಳಾ ಸೈನಿಕರ ದೃಷ್ಟಿಕೋನವನ್ನ ವಾಸ್ತವಕ್ಕೆ ತರಬೇಕು ಅಂತಾಗಿದ್ರೆ ಇದೆಲ್ಲವನ್ನ ಮಾಡಬೇಕು, ಇಲ್ಲದಿದ್ರೆ ಅದೆಲ್ಲ ಬೂಟಾಡಿಕೆ ಅಂತ ಅವರು ಬರ್ಕೊಂಡಿದ್ರು. ಈ ಪೋಸ್ಟ್ ಹರಿಯಾಣದ ಮಹಿಳಾ ಆಯೋಗದ ಕಣ್ಣಿಗೆ ಬಿತ್ತು. ಅಷ್ಟೇ ನೋಡಿ, ಇಂಗ್ಲಿಷ್ ಬಾರದಂತ ಅನಕ್ಷರಸ್ಥರನ್ನ ಕುರ್ಚಿಯಲ್ಲಿ ಕೂರಿಸಿದ್ರೆ ಏನಾಗ್ತದೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇಂಗ್ಲಿಷೇ ಬರೆಯೋದಕ್ಕೆ ಬಾರದ, ಓದೋದಕ್ಕೆ ಬಾರದ ಇವರು ಈ ಪೋಸ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗದೆ ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವ್ರ ಮೇಲೆ ಕೇಸನ್ನ ಹಾಕಿದ್ರು. आप बताइए कहाँ नहीं जाता. मैं समझना चाहती हूँ. मैं आपसे पूछना, हो सकता है मेरी इंग्लिश पुअर हो. ಆಲಿ ಖಾನ್ ಬರೆದದನ್ನ ಸರಿಯಾಗಿ ಓದೋಕೆ ಬರದೇ ಇರುವ ಕಾರಣದಿಂದಾಗಿ ಅವರ ಮೇಲೆ ಕೇಸನ್ನು ಹಾಕಿದ್ರು. ಮಹಿಳಾ ಸೇನಾ ಅಧಿಕಾರಿಗಳಿಗೆ ಅವರು ಅಪಮಾನ ಮಾಡಿದ್ದಾರೆ, ಭಯೋತ್ಪಾದನೆಯ ವಿರುದ್ಧದ ಮಿಲಿಟರಿ ಕ್ರಮವನ್ನ ನಿಂದಿಸಿದ್ದಾರೆ ಅಂತ ಸುಳ್ಳು ಆರೋಪಗಳನ್ನ ಅವರ ಮೇಲೆ ಮಾಡಿದ್ರು. ಕಣ್ಣು ಸರಿಯಾಗಿ ಕಾಣುವ, ತಲೆಯಲ್ಲಿ ಮೆದುಳು ಅಂತ ಒಂದು ಅಂಗ ಇರುವಂತಹ ಯಾರಿಗಾದ್ರೂ ಕೂಡ ಪ್ರೊಫೆಸರ್ ಆಲಿ ಖಾನ್ ಅವರು ಬರೆದದ್ದು 100% ಸರಿಯಾಗಿದೆ ಅಂತ ಅನ್ನಿಸ್ತದೆ. ಆದ್ರೆ ದಡ್ಡ ಮೂರ್ಖ ಅಧಿಕಾರಿಗಳಿಗೆ ಸರಿಯಾಗಿ ಓದೋದಿಕ್ಕೆ ಬಾರದೆ ಅವ್ರ ಮೇಲೆ ಕೇಸನ್ನ ಹಾಕಿ ಒಳಗೆ ಹಾಕಿದ್ರು. ಇದು ಸದ್ಯದ ಭಾರತದ ಪರಿಸ್ಥಿತಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಭಾರತ ಮತ್ತೆ ಏನಾದ್ರೂ ಅನಕ್ಷರತೆಯ ಕಡೆಗೆ ಹೋಗ್ತಾ ಇದೆಯಾ ಅಂತ ಅನ್ನಿಸ್ತದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರೊಫೆಸರ್ ಆಲಿ ಖಾನ್ ಅವರು ಹೀಗೆ ಬರೆದಿದ್ದಾರೆ: ಮಹಿಳಾ ಆಯೋಗವು ತನ್ನ ಅಧಿಕಾರದ ವ್ಯಾಪ್ತಿಯನ್ನ ದುರುಪಯೋಗಪಡಿಸಿಕೊಂಡು ನನ್ನ ಪೋಸ್ಟ್ಗಳನ್ನ ತಪ್ಪಾಗಿ ಓದಿದೆ, ತಪ್ಪಾಗಿ ಅರ್ಥೈಸಿಕೊಂಡಿದೆ, ನಾನು ಬರೆದದರ ಅರ್ಥವನ್ನ ತಲೆ ಕೆಳಗೆ ಮಾಡಿದೆ ಅಂತ ಅವರು ಹೇಳಿದ್ದಾರೆ. ಪ್ರೊಫೆಸರ್ ಅವರಿಗೆ ಸಪೋರ್ಟ್ ಮಾಡಿ ಸುಮಾರು 1200 ಶಿಕ್ಷಣ ತಜ್ಞರು ಪತ್ರವನ್ನ ಬರೆದಿದ್ರು. ಆಯೋಗವು ಅಲಿ ಖಾನ್ ಅವರ ಪೋಸ್ಟ್ಗಳನ್ನ ಸಂಪೂರ್ಣವಾಗಿ ಮತ್ತೆ ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಿಕೊಂಡಂತೆ ತೋರ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಆಲಿ ಖಾನ್ ವಿರುದ್ಧ 2 FIR ಗಳು ದಾಖಲಾದವು. ಒಂದು ಮಹಿಳಾ ಆಯೋಗದ ದೂರಿನ ಮೇರೆಗೆ ದಾಖಲಾದಂತ ಒಂದು FIR, ಇನ್ನೊಂದು ಬಿಜೆಪಿ ಯುವ ಮೋರ್ಚಾದ ನಾಯಕ
ಮತ್ತೆ ಜಥೇರಿ ಗ್ರಾಮದ ಸರ್ಪಂಚ್ ಯೋಗೇಶ್ ಜಥೇರಿ ಅವರ ದೂರಿನ ಆಧಾರದ ಮೇಲೆ ಹಾಕಿದಂತ ಒಂದು ಕೇಸ್. ಬಿಜೆಪಿಯ ಯೋಗೇಶ್ ಜಥೇರಿ ಹಾಕಿದ FIR ನಲ್ಲಿ 196 BNS, 197, 152 ಮತ್ತೆ 299 BNS ಸೆಕ್ಷನ್ಗಳನ್ನ ಹಾಕಲಾಗಿದೆ. ಈ ಸೆಕ್ಷನ್ಗಳು ಏನ್ ಹೇಳ್ತವೆ ಅಂದ್ರೆ ಧರ್ಮ, ಜನಾಂಗ, ಜನ್ಮಸ್ಥಳ, ವಾಸಸ್ಥಳ ಮತ್ತೆ ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಮತ್ತೆ ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ಪೂರ್ವಾಗ್ರಹ ಪೀಡಿತ ಕೃತ್ಯಗಳನ್ನ ಮಾಡಿದ್ರೆ, ಸಾಮರಸ್ಯವನ್ನ ಕೆಡಿಸುವುದಕ್ಕೆ ಪೂರ್ವಾಗ್ರಹ ಪೀಡಿತ ಕೃತ್ಯಗಳನ್ನ ಮಾಡಿದ್ರೆ ಕೇಸ್ ಹಾಕಬಹುದು ಅಂತ ಅದು ಹೇಳುತ್ತದೆ. ಆದ್ರೆ ಆಲಿ ಖಾನ್ ಅವರು ಯಾವುದೇ ಧರ್ಮ, ಜನಾಂಗ, ಜನ್ಮಸ್ಥಳ, ವಾಸ ಇದು ಯಾವುದನ್ನು ಕೂಡ ಉತ್ತೇಜಿಸುವಂತ, ದ್ವೇಷವನ್ನ ಉತ್ತೇಜಿಸುವಂತ ಯಾವುದೇ ಕೆಲಸವನ್ನ ಈ ಪೋಸ್ಟ್ ನಲ್ಲಿ ಮಾಡಲಿಲ್ಲ. ಅದಲ್ಲದೆ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಾಟಿಯಾ ಹಾಕಿದಂತಹ FIR ನಲ್ಲಿಯೂ ಕೂಡ 353, 79, 152, 169 BNS ಸೆಕ್ಷನ್ಗಳನ್ನ ಸೇರಿಸಲಾಗಿದೆ. ನಂತರ ಆಲಿ ಖಾನ್ ಅವರನ್ನ ಬಂಧಿಸಲಾಯಿತು. ವಾಕ್ ಸ್ವಾತಂತ್ರ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತದೆ ಅನ್ನೋದನ್ನ ನಾವು ನೋಡಬೇಕು. ಆಲಿ ಖಾನ್ ಅವರ ಮೇಲೆ ಹಾಕಲಾಗಿರುವ ಸೆಕ್ಷನ್ಗಳಲ್ಲಿ ಭಾರತೀಯ ನ್ಯಾಯ ಸಂಹಿತ BNS ಏನಿದೆ ಸೆಕ್ಷನ್ 196 ಕೂಡ ಒಂದು. ಇದು ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನ ಉತ್ತೇಜಿಸುವುದನ್ನ ಅಪರಾಧ ಅಂತದ್ದು ಹೇಳುತ್ತದೆ. ಇದೇ ಸೆಕ್ಷನ್ ಅಲ್ಲಿ ಹಾಕಿದಂತ ಇನ್ನೊಂದು ಕೇಸನ್ನ ನೋಡಿ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದಕ್ಕೆ ಕಾಂಗ್ರೆಸ್ ರಾಜ್ಯಸಭಾ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಅವರ ವಿರುದ್ಧ ಗುಜರಾತ್ ಪೊಲೀಸರು ದಾಖಲಿಸಿದಂತ FIR ಅನ್ನ ರದ್ದುಗೊಳಿಸಿದಂತ ನ್ಯಾಯಮೂರ್ತಿ ಅಭಯ್ ಓಕ್ ಮತ್ತೆ ಉಜ್ವಲ್ ಭಯಾನ್ ಅವರು ಕೊಟ್ಟಂತ ಪೀಠದ ತೀರ್ಪು ಏನ್ ಹೇಳುತ್ತದೆ ಅನ್ನೋದನ್ನ ನೀವು ನೋಡಿ. BNS ಸೆಕ್ಷನ್ 196 ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನ ಆರೋಪ ಮಾಡಿದಾಗ ಮಾತನಾಡುವ ಅಥವಾ ಬರೆಯುವ ಪದಗಳ ಪರಿಣಾಮ ಸಮಂಜಸವಾಗಿರಬೇಕು. ಬಲವಾದ ಮನಸ್ಸಿನ, ದೃಢ ಮತ್ತೆ ಧೈರ್ಯಶಾಲಿ ವ್ಯಕ್ತಿಗಳ ಮಾನದಂಡಗಳ ಆಧಾರದ ಮೇಲೆ ಪರಿಗಣಿಸಬೇಕಾಗ್ತದೆ. ದುರ್ಬಲ ಮತ್ತೆ ಚಂಚಲ ಮನಸ್ಸಿನ ಜನರ ಮಾನದಂಡಗಳನ್ನ ಆಧರಿಸಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತದೆ. ಅಂದ್ರೆ ಯಾವಾಗಲೂ ಅಭದ್ರತೆಯ ಭಾವನೆಯನ್ನು ಹೊಂದಿರುವ ಅಥವಾ ಟೀಕೆಗಳನ್ನ ಯಾವಾಗಲೂ ತಮ್ಮ ಅಧಿಕಾರ ಅಥವಾ ಸ್ಥಾನಕ್ಕೆ ಬೆದರಿಕೆ ಅಂತ ಪರಿಗಣಿಸುವವರ ಮಾನದಂಡಗಳ ಮೇಲೆ ಮಾತನಾಡುವ ಮತ್ತೆ ಬರೆಯುವ ಪದಗಳ ಅರ್ಥವನ್ನ, ಅದರ ಪರಿಣಾಮವನ್ನ ನಿರ್ಣಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಸುಪ್ರೀಂ ಕೋರ್ಟ್ನ ಈ ಅಭಿಪ್ರಾಯವು 1946ರ ಪ್ರಕರಣವೊಂದಕ್ಕೆ ಹಿನ್ನಡೆಯಾದ ಹಾಗೆ ಕಾಣುತ್ತದೆ. ನಿರ್ದಿಷ್ಟವಾಗಿ 1946ರ ಒಂದು ಪ್ರಕರಣದಲ್ಲಿ ದೇಶದ್ರೋಹದ ಅಪರಾಧಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಇದು. ಇದರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಹೀಗೆ ಹೇಳಿದೆ: ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಮಂಜಸವಾದ ಸಂದೇಹಗಳು ಇದ್ದ ಸಂದರ್ಭದಲ್ಲಿ ಮತ್ತು ಹಲ್ಲೆಯ ವಿಷಯದಲ್ಲಿ ನೋವನ್ನ ಉಂಟು ಮಾಡುವ, ಭಯವನ್ನ ಉಂಟು ಮಾಡುವ ಸಂದರ್ಭ ಇದ್ದಲ್ಲಿ ನಾವು ದುರ್ಬಲ ಮತ್ತೆ ಚಂಚಲ ಮನಸ್ಸಿನವರನ್ನಲ್ಲ ಅಥವಾ ಪ್ರತಿಯೊಂದು ಪ್ರತಿಕೂಲ ದೃಷ್ಟಿಕೋನದಲ್ಲಿ ಅಪಾಯವನ್ನ ಹುಡುಕುವವರನ್ನಲ್ಲ, ಬದಲಾಗಿ ಸಮಂಜಸವಾದ, ಬಲವಾದ ಮನಸ್ಸಿನ ಮತ್ತೆ ದೃಢ ಮತ್ತೆ ಧೈರ್ಯಶಾಲಿ ಮನುಷ್ಯರ ಮಾನದಂಡಗಳನ್ನು ಬಳಸಬೇಕು ಅಂತ ಮಧ್ಯಪ್ರದೇಶ ಹೈಕೋರ್ಟ್ ಹೇಳುತ್ತದೆ. ಆಲಿ ಖಾನ್ ಅವರ ಮೇಲೆ ಹಾಕಲಾದ ಕೇಸ್ನಲ್ಲಿ ಬ್ರಿಟಿಷ್ ಕಾಲದ ಸದ್ಯ ಸ್ವಲ್ಪ ಬದಲಾವಣೆ ಮಾಡಲಾಗಿರುವಂತಹ BNS ನ ಸೆಕ್ಷನ್ 152 ಸಹ ಹಾಕಲಾಗಿದೆ. ಇದು ಭಾರತದ ಸಾರ್ವಭೌಮತೆ, ಏಕತೆ ಮತ್ತೆ ಸಮಗ್ರತೆಗೆ ಅಪಾಯವನ್ನ ಉಂಟು ಮಾಡುವ ಕೃತ್ಯಗಳನ್ನ ಅಪರಾಧ ಅಂತ ಅದು ಹೇಳುತ್ತದೆ. ಆದ್ರೆ ಪ್ರೊಫೆಸರ್ ಆಲಿ ಖಾನ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಶಾಂತಿ ಸಹಬಾಳ್ವೆಯನ್ನು ಸಾರುತ್ತದೆ. ಇದಕ್ಕಾಗಿ ಅವರ ಮೇಲೆ 7 ವರ್ಷಗಳ ಜೈಲು ಶಿಕ್ಷೆಯಾಗುವಂತ ಕೇಸ್ಗಳನ್ನ ಹಾಕಲಾಗಿತ್ತು. ಇದಕ್ಕಿಂತ ದೊಡ್ಡ ಹುಚ್ಚಾಟ ಈ ದೇಶದಲ್ಲಿ ಏನಿದೆ ಹೇಳಿ? ಮಾರ್ಚ್ನಲ್ಲಿ ನಡೆದಂತ ತೀರ್ಪಿನಲ್ಲಿ ನ್ಯಾಯಮೂರ್ತಿಗಳಾದ ಓಕ್ ಮತ್ತೆ ಭುಯಾನ್ ಅವರು ಕೊಟ್ಟಂತಹ ಮಹತ್ವದ ಅಭಿಪ್ರಾಯಗಳನ್ನ ನಾವು ಗಮನಿಸಬೇಕು. ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಲು 1000 ಜನ ಇರ್ಬೋದು. ಅದಕ್ಕಿಂತ ಭಿನ್ನವಾದ ಅಭಿಪ್ರಾಯವನ್ನ ಹೇಳುವುದಕ್ಕೆ ಒಬ್ಬ ವ್ಯಕ್ತಿ ಇದ್ರೆ ಅವನ ಹಕ್ಕನ್ನು ಗೌರವಿಸಬೇಕು, ರಕ್ಷಿಸಬೇಕು. ಇದು ಅವರ ಅಭಿಪ್ರಾಯದ ಸಾರಾಂಶ ಆಗಿತ್ತು. ಮುಖ್ಯವಾಗಿ ತಮ್ಮ ತೀರ್ಪಿನಲ್ಲಿ ಅವರು ಹೀಗೆ ಹೇಳಿದ್ದಾರೆ: ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಗುಂಪುಗಳು ತಮ್ಮ ಚಿಂತನೆ ಮತ್ತೆ ದೃಷ್ಟಿಕೋನಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸುವುದು ಆರೋಗ್ಯಕರ ನಾಗರಿಕ ಸಮಾಜದ ಅವಿಭಾಜ್ಯ ಅಂಗ. ಚಿಂತನೆಗಳು ಮತ್ತೆ ದೃಷ್ಟಿಕೋನಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಕೊಟ್ಟಿರುವಂತ ಗೌರವಾನ್ವಿತ ಜೀವನವನ್ನ ನಡೆಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅಭಿಪ್ರಾಯವನ್ನ ಹೇಳಿದ್ದಾರೆ. ಇವರ ಅಭಿಪ್ರಾಯ ಇಷ್ಟೇ. ಅಂದ್ರೆ ಒಬ್ಬರ ಅಭಿಪ್ರಾಯ ಇಷ್ಟ ಆಗದೇ ಇದ್ರೆ, ನಿಮಗೆ ಅದು ಇಷ್ಟ ಆಗದೇ ಇದ್ರೆ ಅದನ್ನ ನೀವು ನಿಮ್ಮ ಅಭಿಪ್ರಾಯದ ಮೂಲಕ, ನಿಮ್ಮ ವಾಕ್ ಸ್ವಾತಂತ್ರ್ಯದ ಮೂಲಕ ಮಾತ್ರ ಎದುರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆರೋಗ್ಯಕರ ಪ್ರಜಾಪ್ರಭುತ್ವ ಒಂದರಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ವ್ಯಕ್ತಿಗಳ ಗುಂಪೇನಿದೆ ಅದು ವ್ಯಕ್ತಪಡಿಸುವ ಆಲೋಚನೆಗಳ, ಅಭಿಪ್ರಾಯಗಳನ್ನ ಮತ್ತೊಂದು ದೃಷ್ಟಿಕೋನವನ್ನ ವ್ಯಕ್ತಪಡಿಸುವ ಮೂಲಕ, ಮತ್ತೊಬ್ಬರು ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸುವ ಮೂಲಕ ಎದುರಿಸಬೇಕು ಅಂತ ಪೀಠ ಹೇಳಿದೆ. ಹಾಗಾದ್ರೆ ಆಲಿ ಖಾನ್ ಅವರ ಮೇಲೆ ಹಾಕಿದಂತ ಕೇಸ್ ಏನಿದೆ, ಕೇಸ್ ಹಾಕಿದವರಿಗೆ ನಮ್ಮ ದೇಶದ ನ್ಯಾಯಾಲಯಗಳು ಕೊಟ್ಟಿರುವಂತಹ ತೀರ್ಪುಗಳಲ್ಲಿ ನಂಬಿಕೆ ಇಲ್ವಾ? ಬಿಜೆಪಿ ಅವರಿಗೆ ಕನಿಷ್ಠ ಓದೋದಕ್ಕೆ ಕೂಡ ಬರೋದಿಲ್ವಾ? ಇವರಿಗೆ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇಲ್ವಾ?
ಹಾಗಾದ್ರೆ ಯಾರಾದ್ರೂ ಹೇಳಿರುವ ಅಭಿಪ್ರಾಯಗಳನ್ನ ನೀವು ಒಪ್ಪದೇ ಇದ್ರೆ ಏನು ಮಾಡ್ತೀರಿ ಅಂತ ಇನ್ನೊಂದು ದೃಷ್ಟಿಕೋನವನ್ನ ವ್ಯಕ್ತಪಡಿಸುವ ಮೂಲಕ ಅದನ್ನು ಎದುರಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 19(1) ನೀಡಿರುವಂತಹ ವಾಕ್ ಸ್ವಾತಂತ್ರ್ಯ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಮ್ಮ ಮೂಲಭೂತ ಹಕ್ಕಿನ ಬಗ್ಗೆ ಸುಪ್ರೀಂ ಕೋರ್ಟ್ ಈ ರೀತಿಯ ತೀರ್ಪನ್ನ ನೀಡಿದ್ದು ಇದೇ ಮೊದಲೇನಲ್ಲ. 2015ರಲ್ಲಿ ಶ್ರೇಯಸ್ ಸಿಂಘಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ IT ಕಾಯ್ದೆಯ ಸೆಕ್ಷನ್ 66A ನ ವಾಕ್ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಅಂತ ರದ್ದು ಮಾಡಿತ್ತು. ಈ ಸೆಕ್ಷನ್ ಸಂವಹನ ಸೇವೆ ಅಂದ್ರೆ ವಾಟ್ಸ್ಆಪ್, ಫೇಸ್ಬುಕ್ ಇಂಥ ಸಂವಹನ ಸೇವೆ ಇತ್ಯಾದಿಗಳ ಮೂಲಕ ಅಸಮ್ಮತಿ ಸಂದೇಶಗಳನ್ನ ಕಳಿಸುವುದನ್ನ ಅಪರಾಧ ಅಂತದ್ದು ಹೇಳುತ್ತದೆ. ಇದು ಅಸ್ಪಷ್ಟ ಆದ್ರಿಂದ ಇದು ಆರ್ಟಿಕಲ್ 19(1) ಅಡಿಯಲ್ಲಿ ಅಸಂವಿಧಾನಿಕ ಆಗಿದೆ ಮತ್ತೆ ಇಟ್ಸ್ ನಾಟ್ ಪ್ರೊಟೆಕ್ಟೆಡ್ ಅಂಡರ್ ಆರ್ಟಿಕಲ್ 19(2) ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದಕ್ಕೆ ಸಾಲಿಸಿಟರ್ ಜನರಲ್ ಅವರು ವಿರುದ್ಧ ವಾದವನ್ನ ಮುಂದಿಟ್ಟಾಗ ಕೋರ್ಟ್ ಹೀಗೆ ಹೇಳಿತ್ತು: ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದ್ರೆ ಸೆಕ್ಷನ್ 66A ಶಾಶ್ವತವಾಗಿ ಮುಂದುವರಿಯಬಹುದು. ಹೀಗೆ ಹೇಳಿದಂತ ಸುಪ್ರೀಂ ಕೋರ್ಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಿತಾಸಕ್ತಿಯ ಕಾರಣಕ್ಕಾಗಿ ಅದನ್ನು ರಕ್ಷಿಸುವ ಕಾರಣಕ್ಕಾಗಿ ಈ ಕಾನೂನನ್ನ ರದ್ದು ಮಾಡಿತ್ತು. 1989ರ ಎಸ್ ರಂಗರಾಜನ್ ಎಕ್ಸೆಟ್ರಾ ವರ್ಸಸ್ ಪಿ ಜಗನ್ಮೋಹನ್ ರಾಮ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ಕೊಟ್ಟಿತ್ತು. ತುಂಬಾ ಗಂಭೀರ ಕಾನೂನು ಮತ್ತೆ ಸುವ್ಯವಸ್ಥೆ ಸಮಸ್ಯೆಗಳನ್ನ ತರ್ತದೆ ಈ ಸಿನಿಮಾ ರಿಲೀಸ್ ಆದ್ರೆ ಅಂತ ಒಂದು ಸಿನಿಮಾವನ್ನ ತಮಿಳುನಾಡು ಸರ್ಕಾರ ತಡೆ ಹಿಡಿದಿತ್ತು. ಆಗ ತಮಿಳುನಾಡು ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ತನ್ನ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಕರ್ತವ್ಯ ಸರ್ಕಾರಕ್ಕೆ ಇದೆ ಅಂತದು ಸರ್ಕಾರಕ್ಕೆ ತನ್ನ ಕರ್ತವ್ಯವನ್ನ ಜವಾಬ್ದಾರಿಯನ್ನ ನೆನಪಿಸಿತ್ತು. ನಾವು ಇತರರ ಅಭಿಪ್ರಾಯಗಳ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಅಸಹಿಷ್ಣುತೆ ಒಬ್ಬ ವ್ಯಕ್ತಿಗೆ ಎಷ್ಟು ಅಪಾಯಕಾರಿಯೋ, ಒಬ್ಬ ವ್ಯಕ್ತಿಗೆ ಅಸಹಿಷ್ಣುತೆ ಎಷ್ಟು ಅಪಾಯಕಾರಿಯೋ ಪ್ರಜಾಪ್ರಭುತ್ವಕ್ಕೂ ಕೂಡ ಅಷ್ಟೇ ಅಪಾಯಕಾರಿ ಅಂತ ನ್ಯಾಯಾಲಯ ಹೇಳಿತ್ತು. 2023ರಲ್ಲಿ ಮೀಡಿಯಾ ಒನ್ ಮೇಲೆ ಪ್ರಸಾರ ನಿಷೇಧವನ್ನು ರದ್ದುಗೊಳಿಸಿದಂತ ಸುಪ್ರೀಂ ಕೋರ್ಟ್ ಕೂಡ ಆಗ ನಾಗರಿಕರ ಹಕ್ಕುಗಳನ್ನು ನಿರಾಕರಿಸಲು ರಾಷ್ಟ್ರೀಯ ಭದ್ರತೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಕಾನೂನಿನ ಅಡಿಯಲ್ಲಿ ಇದನ್ನ ಅನುಮತಿಸಲಾಗುವುದಿಲ್ಲ ಅಂತ ಹೇಳಿತ್ತು. ಪ್ರತಾಪ್ ಗಡಿ ಅಂದ್ರೆ ಇಮ್ರಾನ್ ಪ್ರತಾಪ್ ಗಡಿ ಪ್ರಕರಣ ಏನು ನಾವು ಆಗಾಗ್ಲೇ ಹೇಳಿದ್ವಿ. ಈ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಾದ ಓಕ್ ಮತ್ತೆ ಭುಯಾನ್ ಅವರು ನ್ಯಾಯಾಲಯಗಳು ಮತ್ತೆ ಪೊಲೀಸರು ತಮ್ಮ ಕರ್ತವ್ಯವನ್ನ ನೆನ್ಪಿಟ್ಟುಕೊಳ್ಬೇಕು ಮತ್ತೆ ಜನಪ್ರಿಯ ಅಲ್ಲದ ಎಲ್ಲರೂ ಒಪ್ಪಿಕೊಳ್ಳದೇ ಇರುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಹಕ್ಕನ್ನ ಎತ್ತಿ ಹಿಡಿಬೇಕು ಅಂತದು ಹೇಳಿತ್ತು. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಉತ್ಸಾಹದಿಂದ ರಕ್ಷಿಸಬೇಕು ಅಂತ ನ್ಯಾಯಾಲಯಗಳಿಗೆ ನ್ಯಾಯಪೀಠ ಹೇಳಿತ್ತು. ಪೊಲೀಸ್ ಅಧಿಕಾರಿಗಳಿಗೆ ಸಂವಿಧಾನವನ್ನ ಪಾಲಿಸಬೇಕು ಮತ್ತೆ ಆದರ್ಶಗಳನ್ನ ಗೌರವಿಸಬೇಕು ಅಂತ ಅದು ಎಚ್ಚರವನ್ನ ಕೊಟ್ಟಿತ್ತು. ಇದನ್ನೆಲ್ಲ ಯಾಕೆ ನೆನಪು ಮಾಡಿಕೊಳ್ಬೇಕು ಅಂದ್ರೆ ಅಶೋಕ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಅಲಿ ಖಾನ್ ಅವರನ್ನ ಅವರ ದೇಶದ ಮೇಲೆ ಅವರಿಟ್ಟಿರುವಂತಹ ಪ್ರೀತಿ ಮತ್ತೆ ಗೌರವ, ದೇಶದ ಶಾಂತಿ ಸೌಹಾರ್ದತೆಯ ಬಗ್ಗೆ ಅವರಿಗಿರುವಂತಹ ಕಾಳಜಿ ಅವರ ಪೋಸ್ಟ್ ನಲ್ಲಿ ಎದ್ದು ಕಾಣುತ್ತದೆ. ಅದಕ್ಕಾಗಿ ಅವರನ್ನ ಗೌರವಿಸಬೇಕಾಗಿತ್ತು, ಬದಲಾಗಿ ಅವರನ್ನ ಜೈಲಿಗೆ ಹಾಕಿದ್ರು. ಇದು ದೇಶಕ್ಕೆ ಬಿಜೆಪಿ ಮಾಡಿರುವಂತಹ ಅತ್ಯಂತ ಹೇಯವಾದ ಅಗೌರವ. ಕರ್ನಲ್ ಸೋಫಿಯಾ ಬಗ್ಗೆ ಬಿಜೆಪಿ ನಾಯಕರು ಎಂತೆಂತ ನೀಚ ಹೇಳಿಕೆಗಳನ್ನ ಕೊಟ್ಟರು. ಪಾಕಿಸ್ತಾನದ ಭಯೋತ್ಪಾದಕರ ಸಹೋದರಿ ಅಂತ ಅವರು ಕರೆದ್ರು. ಅವ್ರ ಮೇಲೆ ಸ್ವತಃ ಹೈಕೋರ್ಟೇ ಕೇಸನ್ನ ದಾಖಲಿಸಬೇಕಾಯಿತು. ಆದ್ರೂ ಕೂಡ ಮಹಿಳಾ ಆಯೋಗದ ಕಣ್ಣಿಗೆ ಇದು ಕಾಣಲಿಲ್ಲ. ಮಹಿಳಾ ಆಯೋಗದ ಕುರುಡು ಕಣ್ಣಿಗೆ ಇದು ಮಾತ್ರ ಕಾಣಲಿಲ್ಲ. ಆದ್ರೆ ಶಾಂತಿ ಸಹಬಾಳ್ವೆಯ ಪೋಸ್ಟ್ ಅನ್ನ ಮಾಡಿದಂತ ಅಲಿ ಖಾನ್ ಅವರ ಮೇಲೆ ಕೇಸನ್ನ ಹಾಕಿ ಅವರನ್ನ ಜೈಲಿಗೆ ಹಾಕಲಾಗಿದೆ. ಇದಕ್ಕೆ ಕಾರಣ ಇಷ್ಟೇ, ಅವರ ಹೆಸರಿನಲ್ಲಿ ಖಾನ್ ಅಂತ ಇದೆ. ಇದು ನಮ್ಮ ದೇಶದಲ್ಲಿ ದೇಶಾಭಿಮಾನಿಗಳು ಅಂತ ಕರೆಸಿಕೊಳ್ಳುವಂತ ಅಂಧ ದೇಶಭಕ್ತರ ಕತೆ. ಇದನ್ನ ಹೇಳ್ತಾ ಹೋದ್ರೆ ಇದು ನಿಲ್ಲೋದಿಕ್ ಸಾಧ್ಯ ಇಲ್ಲ. ಆದ್ರೆ ಈಗ ಇವರನ್ನ ರಿಲೀಸ್ ಮಾಡಿದ್ದಾರೆ, ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಇದನ್ನ ಬರಿಬೇಕಾಗಿತ್ತು, ಸ್ವಲ್ಪ ಮೈಲ್ಡ್ ಆಗಿ ಇದನ್ನ ಬರಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.